ನೋಡಿ 100-125 ವರ್ಷ ಆದರೂ ಸಹಿತ ಎಷ್ಟು ಗಟ್ಟಿಯಾಗಿ ಈ ಅಣೆಕಟ್ಟು ನಿಂತ್ಕೊಂಡಿದೆ ನೋಡಿ. ಆ ಟೈಮಿನ ಕೆಲಸ ಹೇಗಿತ್ತು, ಕಲ್ಲುಗಳು ಹೇಗಿದ್ದಾವೆ ನೋಡಿ, ಎಷ್ಟು ಗಟ್ಟಿಯಾಗಿದೆ ಅಂದರೆ ಕಾಂಟ್ ಶೇಕ್. ಅಲ್ಲಿವರೆಗೂ ನೋಡಿ ಮೇಲೆ, ಜೊತೆಗೆ ನಿಮಗೆ ಡಿಸೈನ್ ಬೇರೆ ಮೇಲ್ಗಡೆ. ಆ ಟೈಮಲ್ಲಿ 100-125 ವರ್ಷದಿಂದ ಇಂಜಿನಿಯರಿಂಗು ಹೆಂಗಿತ್ತು ನೋಡಿ. ಕೋತಿಗಳೆಲ್ಲ ಹತ್ತತ್ತು ಬರ್ತಾ ಇದ್ದಾವೆ, ಮೇಲೆಗಡೆ ಇಳಿತಾ ಇದ್ದಾವೆ ನೋಡಿ. ಮೇಲೆ ಹತ್ತಕ್ಕಾಗ್ತಾ ಇಲ್ಲ ಅವಕ್ಕೆ, ಅಷ್ಟೊಂದು ಜಾರಿ ಬೀಳ್ತಾ ಇದೆ. ಸೊ ಈಗ ನಾವು ಹಿಂಗೇ ಈಗ ಹತ್ಕೊಂಡು ಹೋಗಬೇಕು ನೋಡಿ. ಜೊತೆ ಕೋತಿನೂ ಇದ್ದಾವೆ, ಅಲ್ಲೇ ಮೇಲೆ ಹತ್ತಿದ್ದಾವೆ. ಮನೆ ಮೇಲೆ ಹೋಗೋಣ ಇನ್ನು. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ವಾಣಿ ವಿಲಾಸ ಸಾಗರಕ್ಕೆ ಬಂದಿದ್ದೀವಿ. ಕಣಿವೆ ಮಾರಮ್ಮನ ದೇವಸ್ಥಾನ ನೀವು ನೋಡ್ತಾ ಇದ್ದೀರಾ. ಕಾರ್ ಪಾರ್ಕನ್ನು ಮಾಡಿದ್ದೀವಿ. ಇವತ್ತು ಭಾನುವಾರ, ಜನರು ಜಾಸ್ತಿ ಇದ್ದಾರೆ. ಇದು ಕರ್ನಾಟಕದ ಮೊಟ್ಟ ಮೊದಲ ಅಣೆಕಟ್ಟು ಅಂತಲೇ ಹೇಳ್ಬೋದು. 1897ರಲ್ಲಿ ಪ್ರಾರಂಭ ಮಾಡಿ 1907ರಲ್ಲಿ ಈ ಡ್ಯಾಮನ್ನು ಮುಕ್ತಾಯವಾಗಿತ್ತು. ಆ ಸಮಯದಲ್ಲಿ ಮೈಸೂರು ರಾಜರಾದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರು ಇದನ್ನು ಕಟ್ಟೋದಕ್ಕೆ ಕಾರಣಕರ್ತರು ಅಂತ ಹೇಳ್ಬೋದು. ದೇವಸ್ಥಾನಕ್ಕೆ ಆಮೇಲೆ ಹೋಗೋಣ. ಮೊದಲು ಡ್ಯಾಮನ್ನು ನೋಡಿಕೊಂಡು ದೇವಸ್ಥಾನಕ್ಕೆ ಆಮೇಲೆ ನಾವು ಎಲ್ಲ ಎಕ್ಸ್ಪ್ಲನೇಷನ್ನ ಕೊಡ್ತಾ ಹೋಗ್ತೀನಿ. ಈಗ ಇದ್ದದ್ದನ್ನು ಇದ್ದಾಗ ಹಾಗೆ ಹೇಳೋಣ. ಇಲ್ಲಿ ಭೂತರಾಯನ ಸ್ವಾಮಿ ದೇವಸ್ಥಾನ ಬೇರೆ ಕಟ್ತಾ ಇದ್ದಾರೆ. ಏನಾಯ್ತು? ಗಾಡಿನ ಚೆಕ್ ಮಾಡಿಬಿಡಿ ಒಂದ್ಸರಿ. ಸೊ ಎಂಟ್ರೆನ್ಸು ಇದೆ, ಅಲ್ಲಿವರೆಗೂ ಹೋಗ್ಬಿಟ್ರೆ ನಿಮಗೆ ದೇವಸ್ಥಾನ ಇದೆ, ಜೊತೆಗೆ ಡ್ಯಾಮು ನೋಡ್ಬೋದು. ಇಲ್ಲಿ ಏನು ಬಲಿ ಬೇರೆ ಕೊಟ್ಟಿದ್ದಾರೆ ಕಾಣುತ್ತೆ. ಇಲ್ಲಿ ಒಡೆಯರ್ ಸ್ಟ್ಯಾಚ್ಯೂ ಇದೆ. ವಾಣಿ ವಿಲಾಸ ಸನ್ನಿಧಾನ ಅವ್ರ ತಾಯಿ ಪಕ್ಕದಲ್ಲಿರೋದು ಸ್ಟ್ಯಾಚ್ಯೂ. ಹೌದೌದು, ಮಾರಿ ಕಣಿವೆ ಅದು ಒಂದೇ, ವಾಣಿ ವಿಲಾಸ ಸಾಗರ ಅಂದ್ರೂ ಅದು ಒಂದೇ. ಅಲ್ಲಿ ಕಾಣ್ತಾ ಇದೆ, ನೋಡೋಣ ಅಲ್ಲಿವರೆಗೆ ಹೋಗೋಣ ನಾವು. ಎಂಟ್ರೆನ್ಸ್ ಗೇಟ್ ಬಂದಾಯಿತು. ಈ ಕಡೆ ಹೋಗ್ಬೇಕಾ? ಹಾಂ ಹಾಂ, ಹೌದಾ? ಅಲ್ಲಿ ಯಾರು ಬೇಕಾದ್ರೂ ಹೋಗ್ಬೋದಾ? ಇಲ್ಲಿ ಹೋಗ್ಬೋದಲ್ಲ? ಹಾಂ, ಈ ಕಡೆ ಹೋದರೆ ಮೇಲವ್ರಿಗೆ ಹೋಗ್ಬೋದು. ಹೌದಾ? ಹಾಂ ಹಾಂ, ಕಾರಲ್ಲೇ ಇದೆ. ಹಾಂ, ಹಿಂಗೆ ಹೋಗ್ಬೇಕಾಗತ್ತಾ? ಹಾಂ, ಹೌದಾ? ನೋಡೋಣ ಬನ್ನಿ. ಈ ಕಡೆ ಹೋಗ್ಬೋದಾ? ಈ ಕಡೆ? ಹಾಂ 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 ಹಾಂ. ಈ ಕಡೆ ಹೋದ್ರೆ ಏನಾದರೂ ವಿಶೇಷ ಇದೆಯಾ? ಸೊ ನಿಮಗೆ ಗೂಗಲ್ ಪೇ? ನೋ ಗೂಗಲ್ ಪೇ. ಬರ್ತೀವಿ. ಹಾಂ, ನೀವು ಈ ಕಡೆನೂ ಹೋಗ್ಬೋದು, ಆ ಕಡೆನೂ ಹೋಗ್ಬೋದು. ಯಾರ್ದು? ವಾಟರ್ ಚುರುಮುರಿನ? ನೋಡಿ ಸರ್, ಅವಾಗೆಲ್ಲ ಇದು ಗಾರೆಯಿಂದನೇ ಫುಲ್ಲು ಕಟ್ಟಿರೋದು. ಇದ್ರ ಸುಣ್ಣದಿಂದ. ಮೈಸೂರಲ್ಲೂ ಮಾಡೋರು ಮಹಾರಾಜರು, ಇಷ್ಟು ದೂರ ಬಂದು ಇಲ್ಲೂ ಮಾಡೋರು ಸರ್. ಮೈಸೂರು ಆಸ್ಥಾನ ತಾನೇ ಇದೆಲ್ಲ ಅವ್ರದ್ದೇ ತಾನೇ ಎಲ್ಲ. ಮೈಸೂರಲ್ಲೇ ಇದ್ದಿದ್ದು. ನಿಮಗೆ ಹೆಚ್ಚು ಕಡಿಮೆ ದಾವಣಗೆರೆವರೆಗೂ ಮೈಸೂರು ಪ್ರಾಂತ ಇತ್ತು. ಅಲ್ಲಿಂದ ಮುಂದೆ ಇದ್ದಿದ್ದು ಬೇರೆ ಬೇರೆ ಬೇರೆ. ಹಾಂ, ಅಲ್ಲಿವರೆಗೆ ಹೋಗ್ಬೇಕು ನೀವು. ಎಲ್ಲ ಕಾರು ಹೋಗುತ್ತೆ ಅಂತ ಹೇಳಿದ್ರು ಡೈರೆಕ್ಟಾಗಿ ಅಲ್ಲಿವರೆಗೆ, IB-ವರೆಗೆ. ಹಾಂ, ಮೇಲ್ಗಡೆ ಈಗ ಡ್ಯಾಮ್ ಮೇಲ್ಗಡೆ ಬಿಡಲ್ಲ. ಹಾಂ ಹಾಂ. ಸೊ ಈಗ ಅಲ್ಲಿ ನಾವು ಹತ್ಕೊಂಡು ಹೋಗೋಣ ಬನ್ನಿ. ಸೊ ಎಷ್ಟು ದೊಡ್ಡದಾಗಿದೆ ಅಂತ ನೀವು ನೋಡಿ. ಅಲ್ಲಿಂದ ಇಲ್ಲಿವರೆಗೆ ನಿಜ ಹೇಳ್ಬೇಕಂದ್ರೆ ಇಲ್ಲಿ ಮನುಷ್ಯರಿಗಿಂತ ಕೋತಿಗಳೇ ಜಾಸ್ತಿ ಆಗಿಬಿಟ್ಟಿದ್ದಾವೆ ನೋಡಿ. ಡ್ಯಾಮ್ ಹತ್ತವೆ. ಮೇಲ್ಗಡೆಯಿಂದ ಕೆಳಗಡೆ ಅಲ್ಲಿ ಕಾಣ್ತಾ ಇದೆಯಲ್ಲ ಗೊತ್ತಿಲ್ಲ, ಅಲ್ಲಿ ಕೋತಿಗಳು ಕೂತ್ಕೊಂಡಿದ್ದಾವೆ. ಝೂಮ್ ಮಾಡಿದರೆ ಗೊತ್ತಾಗುತ್ತೆ ನೋಡಿ. ಇಲ್ಲಿವರೆಗೆ ಇದ್ದಾವೆ ಕೋತಿಗಳು. ಬನ್ನಿ, ಈಗ ನಾವು
ಮೇಲಕ್ಕೆ ಹೋಗ್ತಾ ಹೋಗೋಣ. ಮೇಲಿಂದ ಕೆಲಸ ಸ್ವಲ್ಪ ನಿಮಗೆ ತೋರಿಸ್ತಾ ಹೋಗ್ತೀನಿ. ವಾಣಿ ವಿಲಾಸ ಡ್ಯಾಮು ಮಾರಿಕಣಿವೆ. ಈಗ ನೋಡಿ, ಅಲ್ಲಿಂದ ಕೆಳಗೆ ಮೇಲೆ ಬಂದರೆ ಇಲ್ಲೊಂದು ನಿಮಗೆ ಬೇರೆ ಥರ ಕಾಣಿಸುತ್ತೆ. ಅಲ್ಲಿ ಮುಂದೆ ಫುಲ್ಲು ಪ್ಲಾಸ್ಟ್ರಿಂಗ್ ಇದೆ. ಇಲ್ಲಿ ಮೇಲ್ಗಡೆ ಕಲ್ಲುಗಳು ಕೂಡ ನಿಮಗೆ ಕಾಣಿಸ್ತಾ ಹೋಗ್ತವೆ. ಆ ಡಿಸೈನ್ ಮೇಲ್ಗಡೆದು ಕೂಡ ಸ್ವಲ್ಪ ಚೇಂಜ್ ಇದೆ ನೋಡಿ. ಇಲ್ಲಿ ಕೆಳಗಡೆ ಈ ರೀತಿ ಕಲ್ಲುಗಳು ಇವೆ. ಈಗ ಹಿಂಗೆ ಒಂಥರ ಈ ಘಾಟ್ ಸೆಕ್ಷನಲ್ಲಿ ನಾವೇನೋ ಗಾಡಿಗಳು ಹೋಗ್ತಾವಲ್ಲ, ಅದೇ ಥರ ಸ್ಟ್ರೇಟಾಗಿ ಮೆಟಲ್ಗಳನ್ನು ಮಾಡಿಲ್ಲ. ಯಾಕಂದರೆ ಏನಾಗುತ್ತೆ ಅಂದರೆ ಸ್ಟ್ರೇಟಾಗಿ ಮಾಡಿದರೆ ಹತ್ತೋದು ವಯಸ್ಸಾದವ್ರಿಗೆ ತುಂಬ ಕಷ್ಟ ಆಗುತ್ತೆ. ಸೊ ಈ ಥರ ಇದ್ದರೆ ಆರಾಮವಾಗಿ ಬರ್ಬೋದು. ಈ ಮೇಲ್ಗಡೆ ಬಂದಾಯಿತು. ಸ್ವಲ್ಪ ಈ ಮರದ ಕೆಳಗೆ ನಾವು ರೆಸ್ಟ್ ತೊಗೊಳಂತ ಅನ್ನಿಸ್ತಿದ್ವಿ. ಯಾಕಂದರೆ ಮೆಟ್ಟಲುಗಳು ಇತ್ತಲ್ಲ ನೋಡಿ. ಇಲ್ಲಿ ಬಂದ್ವಿ, ಬರೀ ಕೋತಿಗಳು ಕಾಣ್ತಾ ಇದ್ದಾವೆ, ಬರೀ ಕೋತಿಗಳು. ನಿಮಗೆ ಝೂಮ್ ಮಾಡಿ ತೋರಿಸಿ, ನೋಡ್ತಾ ಇದ್ದೀರಾ, ಬರೀ ಕೋತಿಗಳು. ಸ್ವಲ್ಪ ನೀವು ಹುಷಾರಾಗಿರಬೇಕು ಈ ಕೋತಿಗಳಿಂದ, ಇಲ್ಲಾಂದರೆ ಕಷ್ಟ ಆಗುತ್ತೆ. ನೋಡಿ ಯಾವ ರೀತಿ ಸರ್ಕಸ್ ಮಾಡ್ತಾ ಇದ್ದಾವೆ ನೋಡಿ. ಇಲ್ಲಿ ನೋಡಿ, ಇದಂತೂ ಬೇಡಪ್ಪ, ಇದು ಸರ್ಕಸ್, ಇದು ಕೋತಿಗಳ ಸರ್ಕಸ್. ನೋಡಿ ಹೆಂಗೆ ಸರ್ಕಸ್ ಮಾಡಿ ತೋರಿಸ್ತಾ ಇದ್ದಾವೆ, ಫ್ರೀಯಾಗಿ ತೋರಿಸ್ತಾ ಇದ್ದಾವೆ ಸರ್ಕಸ್ಸು. ಅಯ್ಯೋ ದೇವ್ರೆ, ಇಲ್ಲಿ ನೋಡ್ರಿ, ಇಲ್ಲಿದು ಅಯ್ಯೋ ಮಾರಾಯ. ಇದು ಯಾವುದೋ ಜಿಮ್ನಾಸ್ಟಿಕ್ ನೋಡ್ದಂಗೆ ಆಗ್ತಾ ಇದೆ. ಇನ್ನು ಕೆಲವರು ಅಲ್ಲಿ ನೋಡಿ, ಅಲ್ಲೂ ಕೆಂಪು ಕೋತಿಗಳು ರೆಸ್ಟ್ ಮಾಡ್ತಾ ಇದ್ದಾವೆ, ಸರಿಯಾಗಿ ತಿಂದಿರಬೇಕು. ಇಲ್ಲೇನು ಈ ಥರ ಕಲ್ಲುಗಳನ್ನ ಇಟ್ಟಿದ್ದಾರೆ ಗೊತ್ತಿಲ್ಲ ನನಗೆ. ಕೆಲವೊಬ್ಬರು ತಮ್ಮ ಹರಕೆಗಳನ್ನು ಈಡೇರಿಸ್ಕೊಳ್ಳೋಕ್ಕೆ ಈ ಥರ ಕಲ್ಲುಗಳನ್ನ ಇಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಈ ಕೋತಿಗಳು ತಮ್ಮದೇ ಲೋಕದಲ್ಲಿವೆ. ಚಿಕ್ಕ ಚಿಕ್ಕ ಕೋತಿಗಳು ಅಲ್ಲಿ ನೋಡಿ, ಅಲ್ಲಿ ಚಿಕ್ಕ ಚಿಕ್ಕ ಕೋತಿಗಳಿದ್ದಾವೆ. ಅಯ್ಯೋ ದೇವರೇ, ಜೀವನ ನೋಡಿ, ಇಲ್ಲಿ ಎಷ್ಟು ಚಿಕ್ಕ ಚಿಕ್ಕ ಕೋತಿಗಳಿದ್ದಾವೆ ನೋಡಿ. ಈ ಕೋತಿ ಅಂತರೂ ಬೇಡ, ಅದು ಎಲ್ಲ ಫುಲ್ ಸರ್ಕಸ್ಸು. ನೋಡಿ ಈ ಚಿಕ್ಕ ಮಕ್ಕಳು ಆಡ್ತಾವಲ್ಲ, ನೀವೆಲ್ಲ ಮರಕೋತಿ ಆಟ ಅಂತ ಕೇಳಿದ್ದೀರಾ. ಇದು ಕೋತಿಗಳೇ ಇಲ್ಲಿ ನಿಜವಾಗ್ಲೂ ಆಡ್ತಾ ಇದ್ದಾವೆ. ಮಕ್ಕಳು ಆಡೋದನ್ನು ನೋಡಿರ್ಬೋದು, ಆದರೆ ಇಲ್ಲಿ ಕೋತಿಗಳೇ ಈ ರೀತಿ ಆಡ್ತಾ ಇದ್ದಾವೆ. ಬನ್ನಿ, ಈಗ ನಮ್ಮ ಒಂದು ವಾಣಿ ವಿಲಾಸ ಸಾಗರದ ಅಂದರೆ ಅಣೆಕಟ್ಟಿನ ನಮ್ಮ ಈ ಒಂದು ಪಯಣವನ್ನು ಮುಂದುವರ್ಸೋಣ. ಮಾರಿಕಣಿವೆ ಅಂತಾರೆ ಇದಕ್ಕೆ ತನ್ನದೇ ಆದಂತಹ ಇತಿಹಾಸ ಕೂಡ ಇದೆ. ಅದ್ರ ಬಗ್ಗೆ ನಾನು ನಿಮಗೆ ಆ ರೋಚಕ ರಹಸ್ಯವನ್ನು, ನಿಗೂಢ ರಹಸ್ಯವನ್ನು ಹೇಳ್ತಾ ಹೋಗ್ತೀನಿ. ಇಲ್ಲಿಂದ ಈ ರೀತಿ ಡ್ಯಾಮ್ ಕಾಣುತ್ತೆ. 120 ವರ್ಷ ಹಳೆಯ ಡ್ಯಾಮ್ ಇದು. ಇವತ್ತಿನ ಡ್ಯಾಮ್ಗಳು ಒಂದು 10 ವರ್ಷಕ್ಕೇ ಕ್ರ್ಯಾಕ್ ಸ್ಟಾರ್ಟ್ ಆಗಿಬಿಡ್ತವೆ. ಫೋಟೋ ತೆಗಿಬೇಕಾ? ಕೊಡಿ ಸರ್. ಈಗ ನಾವು ಮೇಲ್ವರೆಗೂ ಬಂದಾಯಿತು. ಅಲ್ಲಿ ನೋಡಿ, ಇಲ್ಲಿ ಆ ಬ್ಯಾಕ್ ಡ್ರಾಪಲ್ಲಿ ನಿಮಗೆ ವಿಂಡ್ ಫ್ಯಾನ್ಸ್ ಕಾಣ್ತಾ ಇದ್ದಾವೆ. ಅವೆಲ್ಲ ವಿದ್ಯುತ್ ಶಕ್ತಿಯನ್ನು ಜನ್ರೇಟ್ ಮಾಡುವಂಥದ್ದು. ಸೊ ಅಲ್ಲಿ ಮೇಲ್ಗಡೆಯಿಂದ ಯಾವ ಥರ ಈ ವಾಣಿ ವಿಲಾಸ ಸಾಗರ ಕಾಣುತ್ತೆ ಅನ್ನೋದನ್ನು ತೋರಿಸ್ತೀನಿ. ಬಟ್ ನೀವು ಸ್ವಲ್ಪ ಹುಷಾರಾಗಿರಬೇಕು. ಕೋತಿಗಳು ನಿಮ್ಮ ಮೊಬೈಲನ್ನು ಕೂಡ ಕಿತ್ಕೊಳ್ಬೋದು. ಬನ್ನಿ, ನಿಮಗೆ ಮೇಲ್ಗಡೆಯಿಂದ ಯಾವ ರೀತಿ ಕಾಣುತ್ತೆ ತೋರಿಸ್ತೀನಿ. ವಾವ್, ನೋಡಿ ಅದ್ಭುತ. ಏನು? ಹಾಂ, ಅಲ್ಲಿಂದ ನಿಮಗೆ ಇಂಡಿಯನ್ ಮ್ಯಾಪ್. ಹೌದೌದು, ಟಾಪ್ ಮ್ಯಾಲಿಂದ ಫುಲ್ ಮ್ಯಾಪ್ ಕಾಣಿಸುತ್ತೆ. ಫುಲ್ ಮ್ಯಾಪು ಕಾಣಿಸುತ್ತೆ. ಟಾಪ್ ನೀವು ಏನಂತಾರೆ, ಮೇಲಿಂದ ಡ್ರೋನ್ ಶಾಟ್ ತೊಗೊಂಡ್ರೆ ನಿಮಗೆ ಅದು ಒಂಥರ ಇಂಡಿಯಾ ಮ್ಯಾಪ್ ಕಾಣುತ್ತೆ ನಿಮಗೆ ಫುಲ್ಲು. ಸೊ ಈಗ ಅಲ್ಲೇ ನೀರಲ್ಲಿ ಹೋಗಿ ಬಿಡೋದಿಲ್ಲ ಕಾಣುತ್ತೆ. ಸೊ ನೀವು ಇಲ್ಲಿಂದನೇ ನೋಡ್ಬೋದು. ಬನ್ನಿ. 2 ವರ್ಷದ ಹಿಂದ್ಗಡೆ ನಾವು ಅಲ್ಲೆಲ್ಲ ಹಾಂ, ಅಲ್ಲಿಗಡೆನಾ ಮೇಲ್ಗಡೆ ಬಿಡ್ತಿದ್ರಿ ಕಾಣುತ್ತೆ, ಈಗಿಲ್ಲ ಕಾಣುತ್ತೆ. ಹಾಂ ಹಾಂ ಹಾಂ. ಇಲ್ಲಿಂದ ನಿಮಗೆ ತೋರಿಸ್ತೀನಿ ಡ್ಯಾಮು. ಮೊದಲೆಲ್ಲ ನಿಮಗೆ ಅಲ್ಲೆಲ್ಲ ಹೋಗೋಕ್ಕೆ ಅಲೌ ಮಾಡ್ತಾಯಿದ್ರು. ಬಟ್ ಈಗೆಲ್ಲ ತುಂಬಾ ರಿಸ್ಟ್ರಿಕ್ಷನ್ ಮಾಡಿದೆ. ಯಾಕಂದರೆ ಕೆಲವೊಂದು ಆತಂಕವಾದಿಗಳ ಕೆಲವೊಂದು ಕೆಲಸಗಳು ನಮ್ಮ ಕರ್ನಾಟಕದಲ್ಲಿ, ಅದು ನಮ್ಮ ಜನರೇ, ಯಾರು ಆತಂಕವಾದಿಗಳು ಯಾರು ಟೆರರಿಸ್ಟ್ಗಳು ಅಂತ ನಾವೇನು ಸಪ್ರೇಟಾಗಿ ಹೇಳೋದು ಬೇಕಾಗಿಲ್ಲ. ಅದು ಎಲ್ಲರಿಗೂ ಅರ್ಥವಾಗೋಂಥ ವಿಷಯ. ಅಂಥವರು ಇಲ್ಲ, ಇತ್ತೀಚೆಗೆ ತುಂಬ ಆ್ಯಕ್ಟಿವಿಟೀಸ್ಗಳನ್ನ ಮಾಡ್ತಾ ಇರೋದು ಕಂಡು ಬಂದಿತ್ತು. ಸೊ ಆ ಸಮಯದಿಂದ ಸ್ವಲ್ಪ ಈಗ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ. ಸೊ ಹೀಗಾಗಿ ನಾವು ಇಲ್ಲಿ ಒಳಗಡೆ ಅಲ್ಲಿವರೆಗೂ ಹೋಗೋಕ್ಕಾಗ್ತಾಯಿಲ್ಲ. ಇಲ್ಲಾಂದರೆ ಮೊದಲು ಅಲ್ಲಿವರೆಗೆ ಹೋಗುವಂಥ ಅವಕಾಶ ಇತ್ತು. ಹಿಂದ್ಗಡೆ ನೀವು ಬ್ಯಾಕ್ ಡ್ರಾಪ್ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಸೀನಿಕ್ ಆಗಿದೆ.
ಈ ಬ್ಯಾಕ್ ವಾಟರ್ಸು ನಿಮ್ಗೆ ಅಲ್ಲಿವರೆಗೂ ಇದೆ ಹಿಂದ್ಗಡೆ. ಏನಾದರೂ ನಮ್ಗೆ ಅವಕಾಶ ಸಿಕ್ಕರೆ ಅಲ್ಲಿ ಕೂಡ ಹೋಗ್ಬೋದು ಅಂತ ನನ್ನ ಒಂದು ಅನಿಸಿಕೆ. ನೋಡೋಣ, ಪ್ರಯತ್ನ ಅಂತೂ ನಾವು ಮಾಡೋಣ. ನಿಮಗೂ ಆ ವಿಡಿಯೋನ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಜನ ಫೋಟೋಗಳೆಲ್ಲ ತಗೊತಾ ಇದ್ದಾರೆ. ಸೂಪರ್ ಆಯ್ತದ. ಅದ್ರ ತೆಗೀರೋ ಅದು ಫೋಟೋ ತೆಗಿರೋದನ್ನ ಆ ಕಡೆ ತಿರುಗು ಈ ಕಡೆ ತಿರ್ಗಲೆ ಆ ಕಡೆ ತಿರ್ಗ. ಈಗ ನಾವು ಸ್ವಲ್ಪ ಮೇಲ್ಗಡೆ ಬಂದಿದ್ದೀವಿ. ಇಲ್ಲಿಂದ ಏನು ನಿಮಗೆ ಈ ನೋಟ ಏನಿದೆ, ಈ ವ್ಯೂ ಏನಿದೆ, ತುಂಬ ಡಿಫ್ರೆಂಟ್ ಲೆವೆಲ್ಗೆ ಕರ್ಕೊಂಡೋಗುತ್ತೆ ನಿಮ್ಮನ್ನು. ಅಲ್ಲಿ ಕಾಣ್ತಾ ಇರೋದು ದೇವಸ್ಥಾನ. ನಾವೇನು ಹತ್ಕೊಂಡ್ಬಂದ್ವಲ್ಲ, ಇದೇ ರೂಟು. ಮುಂದೆ ಬಂದರೆ ಇದು ನಿಮಗೆ ಡ್ಯಾಮ್ನ ನೀರು ಕಾಣುತ್ತೆ. ನಾವು ಅಲ್ಲಿ ಕೆಳಗಿಂದನೇ ಕೆಲವೊಂದು ಫೋಟೋಗಳೆಲ್ಲ ತೆಗೆದ್ವಿ, ವಿಡಿಯೋ ಮಾಡಿದ್ದು. ಸೊ ಇನ್ನು ಮೇಲ್ಗಡೆ ಬಂದರೆ ಈ ವ್ಯೂನೇ ಎಕ್ದಮ್ ಡಿಫ್ರೆಂಟಾಗಿ ಕಾಣುತ್ತೆ. ಹಿಂದ್ಗಡೆ ದೊಡ್ಡ ದೊಡ್ಡ ವಿಂಡ್ ಫ್ಯಾನ್ಸ್ಗಳು. ಆ ಮ್ಯಾಪ್ ನೋಡಬೇಕು ಅಂದರೆ ನಿಮಗೆ ಡ್ರೋನ್ ಶಾಟೇ ಬೇಕು. ಇದಕ್ಕೆ ಈ ನಾರ್ಮಲ್ ಶಾಟ್ ಸಿಗೋದಿಲ್ಲ. ಸೊ ಈಗ ಇನ್ನೂ ನಾವು ಮುಂದೆ ಇರೋದು ಅಲ್ಲಿ IB ಇನ್ಸ್ಪೆಕ್ಷನ್ ಬಂಗ್ಲೋ ಇದೆ ಮೇಲ್ಗಡೆ. ಸೊ ಅಲ್ಲಿವರೆಗೆ ಹೋಗ್ಬರೋಣ, ನೋಡೋಣ. ಈಗ ನಾವು ಆ ಡ್ಯಾಮನ್ನು ನೋಡಿಕೊಂಡು ನೋಡಿ ಅಲ್ಲಿವರೆಗೆ ಹೋಗಿದ್ದೆ ಮೇಲ್ಗಡೆ. ಅಲ್ಲಿ ನೋಡಿಕೊಂಡು ವಾಪಸ್ಸು ಈಗ ಇಲ್ಲಿ ಕಾರ್ ಪಾರ್ಕಿಂಗ್ ಹತ್ರ ಬಂದಿದ್ದೀವಿ. ಕಾರ್ ಪಾರ್ಕಿಂಗಿಂದ ಮುಂದೆ ಬಂದರೆ ನಿಮಗೆ ಇಲ್ಲಿ ಕಣಿವೆ ಮಾರಮ್ಮನ ಕ್ಷೇತ್ರ ಕಾಣುತ್ತೆ. ನೋಡಿ, ಇಲ್ಲಿ ಇದುವೇ ಮಾರಿ ಕಣಿವೆ ಅಥವಾ ಕಣಿವೆ ಮಾರಮ್ಮನ ಕ್ಷೇತ್ರ ಅನ್ನೋದು. ಇಲ್ಲಿ ದೇವಸ್ಥಾನ ಬೇರೆ ಇದೆ. ಈ ದೇವಸ್ಥಾನದಲ್ಲಿ ಹಲವಾರು ಬಲಿಗಳನ್ನು ಕೂಡ ಕೊಡ್ತಾರೆ. ಬನ್ನಿ ದೇವಸ್ಥಾನ ಒಳಗೆ ಹೋಗೋಣ. ಈಗ ಎಷ್ಟು ಈ ಪ್ರಾಂಗಣ ಖುಷಿ ಕೊಡ್ತಾ ಇದೆ ಅಂದರೆ ಶಾಂತವಾಗಿದೆ. ಇಲ್ಲೇನೋ ಬರೆದಿದ್ದಾರಪ್ಪ, ಕಣಿವೆ ಮಾರಮ್ಮ ದೇವಿ ಪ್ರಸನ್ನ, ಭಕ್ತಾದಿಗಳಿಗೆ ಸೂಚನೆ. ಅಮ್ಮನವರಿಗೆ ಹರಕೆ ರೂಪದಲ್ಲಿ ಬಂಗಾರ ಬೆಳ್ಳಿ ಆಭರಣಗಳನ್ನು ದೇವಸ್ಥಾನದ ಆಡಳಿತ ಮಂಡಳಿಗೆ ಅರ್ಪಿಸಿ ರಸೀದಿಯನ್ನು ಪಡೆಯತಕ್ಕದ್ದು. ಅಂದರೆ ನೀವೇನಾದರೂ ಕೊಡಬೇಕು ಅಂದರೆ ನೀವು ಇಲ್ಲಿ ರಸೀದಿಯನ್ನು ಪಡೆದುಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸುಮ್ಮನೆ ನೀವು ಕೊಟ್ಟು ಹೋಗಬೇಡಿ, ದಯವಿಟ್ಟು ರಸೀದಿಯನ್ನು ಪಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ದೇವಸ್ಥಾನ ಒಳಗೆ ಹೋಗೋಣ. ಒಳಗಡೆ ನಿಮಗೆ ಅಮ್ಮನವರ ವಿಗ್ರಹ ಕಾಣುತ್ತೆ. ಗಣೇಶನ ಮೂರ್ತಿ, ಈಗ ಮಾರಿಕೊಂಡು ಅಮ್ಮನವರ ವಿಗ್ರಹ, ಗರ್ಭಗೃಹ. ಮ್ಯಾಲೆ